ನನ್ನ ಹೃದಯ ಬಾಂಧವರೇ, ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಮೀನು ಹಿಡಿತಿದ್ವಿ. ಎರಡೆರಡು ಸಿಕ್ಕೈತೆ ಫ್ರೆಂಡ್ಸ್. ಮನೆಯಲ್ಲಿ ಫ್ರೀ ಇದ್ದು, ರಜಾ ಇತ್ತು ನಮ್ಮ ಫ್ರೆಂಡ್ಸಿಗೂ ನಮಗೆಲ್ಲ. ಸರಿ ಹಂಗೆ ಫ್ರೈ ಮಾಡೋಕ್ಕೆ ಮೀನು ಹಿಡಿತಾ ಇದ್ದೀವಿ. ಏನು ಮಾಡೋಕ್ಕೆ ಅದೃಷ್ಟ ಇರಬೇಕು ಮೀನು ಬೀಳ್ಬೇಕಂದ್ರೂ. ಗಾಣ ಹಾಕಿದ್ದೀನಿ. ಗಾಣಕ್ಕೆ ಏನು ತಾಂಡಿಲ್ಲ ಫ್ರೆಂಡ್ಸ್, ಒಂದು ಕೋಲ್ ತಾಂಡಿದ್ದೀನಿ. ಆಮೇಲೆ ಗಾಣದ ವೈರ್ ಅಂದರೆ ಕೇಳಿದರೆ ಕೊಡ್ತಾರೆ ನೋಡಿರಿ, ಇದೆ ನನ್ನ ಹತ್ರ ಇರೋದು. ಇದಕ್ಕೆ ಎರೆಹುಳು ಹಾಕ್ತಾಯಿದ್ದೀನಿ. ಕೆಲವು ಮೀನಿಗೆ ಮೈದಾ ಹಿಟ್ಟು, ಮೊಟ್ಟೆ, ಬಿಸ್ಕೆಟ್ ಅವೆಲ್ಲ ಮಿಕ್ಸ್ ಮಾಡಿ ಕಲಗಿಸಿ ಚೆನ್ನಾಗಿ ಗಾಣದಲ್ಲಿ ಆ ಟೈಪಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿ, ಈ ಕಡೆ ತುಂಬ ತೆಳುವಾಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಹಂಗೆ ಒಂಚೂರು ಮೆತ್ತಗೆ ಮುದ್ದೆ ಬರುತ್ತಲ್ಲ ಆ ಟೈಪಲ್ಲಿ ಹಾಕಿ ಮಾಡ್ಬೋದು. ನಾನು ಎರೆಹುಳು ಹಾಕ್ತಿದ್ದೀನಿ. ನನ್ನ ಅದೃಷ್ಟಕ್ಕೆ ಒಂದು ಎರಡೇ ಸಿಕ್ಕಿರೋದು. ಅದು ನಮ್ಮ ಫ್ರೆಂಡ್ಸು ನನಗೆ ಬೇಕಂತಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಕಾಯ್ಬೇಕು ಮೀನು ಹಿಡಿಯೋದಾದರೆ, ಮತ್ತು ತಾಳ್ಮೆ ಇರಬೇಕು ಮೀನು ಹಿಡಿಯೋಕ್ಕೆ. ಇವೆರಡು ಇದ್ರೇ ಮೀನು ಬೀಳುತ್ತೆ ಫ್ರೆಂಡ್ಸ್. ಕೆಲವು ಟೈಮ್ ಇವೆರಡೂ ಇದ್ದರೂ ಅದೃಷ್ಟ ಇರಬೇಕು ಫ್ರೆಂಡ್ಸ್. ಮೇಲ್ಗಡೆ ಬಂದು ನ್ಯಾಷನಲ್ ಹೈವೇ ರೋಡು, ಕೆಳಗಡೆ ಏನೇ ಮಳೆ ಬಂದು ನೀರು ಹೋದ್ರೂ ಕೆರೆ ಸೇರುತ್ತೆ. ಈ ಕೆರೆ ತುಂಬಿ ಇಲ್ಲಿ ತನಕ ನೀರು ನಿಂತಿದೆ. ಆ ಕೆರೆಯಿಂದ ಮೀನುಗಳು ಬರ್ತಾ ಇದ್ದಾವೆ. ಅದನ್ನು ಗಾಣ ಹಾಕಿ ಹಿಡಿತಿದ್ದೀನಿ. ನಿಮಗೂ ಮೀನು ಹಿಡಿಯೋ ಆಸೆ ಇದ್ದರೆ ಲೈಕ್ ಮಾಡಿ, ಹಾಗೂ ಮೀನು ಹಿಡಿದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ದಂಗೆ. ಇವತ್ತೊಂದು 10 ಮೀನಾರು ಹಿಡಿಯೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ನಮ್ಮ ಅದೃಷ್ಟ ಎಷ್ಟು ಸಿಗುತ್ತೆ ಏನೋ ಗೊತ್ತಿಲ್ಲ. ಮೀನಿಗೆ ಆಹಾರ ಹಾಕ್ತಾನೇ ಇದ್ದೀನಿ. ಗಾಣದಲ್ಲಿ ತಿಂದು ಹೋಗ್ತಾನೆ ಐತೆ ಫ್ರೆಂಡ್ಸ್. ಅದಿಲ್ದಂಗೆ ನೋಡ್ರಿ ಎಳಿತೈತೆ, ಬಿಡ್ತಾಯಿತೆ. ದೊಡ್ಡವು ತಿನ್ನೋಕ್ಕೆ ಬಿಡ್ತಿಲ್ಲ. ಇಲ್ಲಾಂದರೆ ದೊಡ್ಡವು ತಿಂತ ಗಾಣನ ಎಳಿಬೇಕಾದ್ರೆ ಪಟ್ಟನಂಗೆ ಲಾಕ್ ಆಗಿಬಿಡುತ್ತೆ, ಎತ್ಬೋದು. ಆದರೆ ಇದರಲ್ಲಿ ಸಣ್ಣವು ತಿಂದು ಹಂಗೆ ಬಿಟ್ಟು ಹೋಗ್ತಾನೆ ಇದ್ದಾವೆ. ಈ ಸತಿ ಎಳೆದೈತೆ ಫ್ರೆಂಡ್ಸ್, ನೋಡೋಣ. ಎಳಿತೈತೆ. ಅರೆ ಎಳಿತು ಫ್ರೆಂಡ್ಸ್. ಹಬ್ಬ ಫ್ರೆಂಡ್ಸ್, ಹೇಳ್ದಂಗೆ ಒಂದು ಸಿಗಾಕಂತು. ಬಾ ಫ್ರೆಂಡ್ಸ್, ಜಿಲಾಬಿ ಫ್ರೆಂಡ್ಸ್. ಇದ್ರ ಮುಳ್ಳು ಪಟ್ಟಣ ಹೊಡಿತಂದ್ರೆ ಕೊಯ್ಯುತ್ತೆ ಒಳಗೇನೆ. ಹೆಂಗೂ ಹಿಡಿದೆ ಫ್ರೆಂಡ್ಸ್. ಇದು 3ನೇ ಮೀನು. ತೆಗ್ದು ಡಬ್ಬದಲ್ಲಿ ಹಾಕಿದ್ದೀನಿ. ನಮ್ಮ ಹುಡುಗ ತಗೊಂಡು ಡಬ್ಬದಲ್ಲಿ ಹಾಕ್ಕೊಂಡು ಕಡೆ ತಗೊಂಡೋದ. ಅರೆ ಮಿಸ್ ಆಯಿತು ಫ್ರೆಂಡ್ಸ್. ಮತ್ತೆ ಮೇವು ತಿಂದು ಹೋಗಿತ್ತೆ. ಹಾಕ್ತೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಕೆರೆಯಲ್ಲಿ ಮತ್ತು ಆಳವಾದ ಜಾಗಕ್ಕೆ ಹೋಗಿರ, ಅಪಾಯಕಾರಿ. ಯಾರು ದಯವಿಟ್ಟು ಸಣ್ಣ ಮಕ್ಕಳೆಲ್ಲ ಕರ್ಕೊಂಡೋಗಿ ಟ್ರೈ ಮಾಡಬೇಡಿ. ಮತ್ತು ಆಳ ಇರೋ ಜಾಗಕ್ಕೆ ಹೋಗಬೇಡಿ. ಇದೇನೋ ಒಂದು ನನ್ನ ಸೊಂಟದ ಹೈಟ್ ಬರುತ್ತೆ ಫ್ರೆಂಡ್ಸ್, ಅಷ್ಟೇ ನೀರಿದು. ಆಳ ಇಲ್ಲ. ಕೆರೆ ತುಂಬ ಆಳ ಇದೆ, ಅಲ್ಲಿಗೆಲ್ಲ ಹೋಗಲ್ಲ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ಎಂದಿರಬೇಕು ನಿಮ್ಮ ಮನೆ ಹುಡುಗ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.